Hello my dear students, welcome to my YouTube channel Study Time with Vivek. ಸೊ ಮತ್ತು ಮಕ್ಕಳೇ, ಇಲ್ಲಿವರೆಗೆ ನೀವು 4 ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದೀರಿ. 2-4-2025 ನಡೀತಕ್ಕಂತಹ ಅತಿ ಮಹತ್ವವಾಗಿರ್ತಕ್ಕಂತಹ ಒಂದು ಪರೀಕ್ಷೆ ಅದು ಯಾವುದಪ್ಪ ಅಂತಂದರೆ ವಿಜ್ಞಾನ ಪರೀಕ್ಷೆ. ಸೊ ಆ ವಿಜ್ಞಾನ ಪರೀಕ್ಷೆಗೆ ತಯಾರಿಗೋಸ್ಕರ ನಾನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಭೌತ ವಿಜ್ಞಾನದ ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ರಸಾಯನ ವಿಜ್ಞಾನದ ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಈ ರಸಾಯನಶಾಸ್ತ್ರದ ಪಾಸಿಂಗ್ ಪ್ಯಾಕೇಜನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದರೆ 28ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಸೊ ಮೊದಲದು ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ಸರಿಯಾದ ಆಯ್ಕೆ ಬಾಣದ ಗುರುತಿನ ಹಿಂದೆ ಬರೆಯಲಾಗುತ್ತದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆಯಿಂದ ದೊರೆಯುವ ಫಲಿತಾಂಶವನ್ನು ಹೀಗೆ ಕರೆಯುವರು. ನೋಡಿರಿ, ರಾಸಾಯನಿಕ ಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಫಲಿತಾಂಶಕ್ಕೆ ನಾವು ಉತ್ಪನ್ನ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ಸತು ಪ್ಲಸ್ ಸಲ್ಫ್ರಿಕ್ ಆಮ್ಲ ಗಿವ್ಸ್ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಈ ಸಮೀಕರಣದಲ್ಲಿ ಉಂಟಾದ ಉತ್ಪನ್ನ ಅಥವಾ ಉತ್ಪನ್ನಗಳು. ಸೊ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ: ಸತು, ಸತುವಿನ ಸಲ್ಫೇಟ್, ಹೈಡ್ರೋಜನ್, ಬಿ ಮತ್ತು ಸಿ ಎರಡು. ಸೊ ಇಲ್ಲಿ ಸರಿಯಾದ ಆಯ್ಕೆ ಬಿ ಮತ್ತು ಸಿ ಎರಡು. ಸೊ ಹಾಗಾದರೆ ಬಿ ಮತ್ತು ಸಿ ಎರಡು ಯಾವಪ್ಪ ಅಂತಂದ್ರೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್. ಸೊ ನೆಕ್ಸ್ಟ್ ಕ್ವೆಶನ್, ರಾಸಾಯನಿಕ ಸಮೀಕರಣದಲ್ಲಿ ಎಸ್ ಈ ಸಂಕೇತವು ಪ್ರತಿನಿಧಿಸ್ತಕ್ಕಂತಹ ಸ್ಥಿತಿ ಯಾವುದು ಅಂತಂದರೆ ಸೊ ಸರಿಯಾದ ಆಯ್ಕೆ ಘನ. ನೆಕ್ಸ್ಟ್ ಕ್ವೆಶನ್, ರಾಸಾಯನಿಕ ಸಮೀಕರಣದಲ್ಲಿ ಎಲ್ ಮತ್ತು ಜಿ ಈ ಸಂಕೇತಗಳು ಪ್ರತಿನಿಧಿಸ್ತಕ್ಕಂತಹ ಸ್ಥಿತಿ ಕ್ರಮವಾಗಿ. ಸೊ ಸರಿಯಾದ ಆಯ್ಕೆ ದ್ರವ ಮತ್ತು ಅನಿಲ. ಸೊ ನೆಕ್ಸ್ಟ್ ಕ್ವೆಶನ್, ಸುಟ್ಟ ಸುಣ್ಣದ ಅಣುಸೂತ್ರ. ಸೊ ಸರಿಯಾದ ಆಯ್ಕೆ CaO. ಸೊ ನೆಕ್ಸ್ಟ್, ಅರಳಿದ ಸುಣ್ಣದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ. ಸೊ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೂತ್ರ CaOH ಟ್ವೈಸ್. ಸೊ 8ನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳಿನ ಬಣ್ಣ. ಸೊ ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣ ಹಸಿರು. ಸರಿಯಾದ ಆಯ್ಕೆ ಹಸಿರು ಬಣ್ಣ. ಸೊ ನೆಕ್ಸ್ಟ್ ಕ್ವೆಶನ್, ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನೆಗೆ ಒಳಪಡಿಸಿದಾಗ ಉತ್ಪತ್ತಿಯಾಗುವಂತಹ ಕಂದು ಬಣ್ಣದ ಧೂಮ. ಸೊ ನೈಟ್ರೋಜನ್ ಡೈಆಕ್ಸೈಡ್. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಇದು. ಎಕ್ಸಾಮ್ನಲ್ಲಿ 1 ಮಾರ್ಕ್ಸಿಗೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯುವಂತಹ ರಾಸಾಯನಿಕ ಕ್ರಿಯೆ. ಸೊ ಇಲ್ಲಿ AgBr ಗಿವ್ಸ್ Ag+Br2 ಅಂತ ನೀಡಲಾಗಿದೆ. ಮತ್ತೊಂದು AgCl ಗಿವ್ಸ್ Ag+Cl2 ಅಂತ ನೀಡಲಾಗಿದೆ. ಸೊ ಆದ್ದರಿಂದ ಆಪ್ಷನ್ ಡಿ ಏನಿದೆ, ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಅಂದ್ರೆ ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಎರಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಮತ್ತು ಬ್ರೋಮಿನ್ ಆಗಿ ಪರಿವರ್ತನೆ ಆಗ್ತವೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ 1 ಅಂಕದ ಪ್ರಶ್ನೆಗಳು. ಈಗ ಬರ್ತಕ್ಕಂತಹ ಏನು ಪ್ರಶ್ನೆಗಳಿವೆ ಇವು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥಗಳು. ಇವುಗಳನ್ನು ಚೆನ್ನಾಗಿ ಪಾಯಿಂಟ್ಔಟ್ ಮಾಡ್ತಾ ಹೋಗೋಣ. ಸೊ ಮೊದಲೇ ಕ್ವೆಶನ್ ಏನಂತಂದರೆ, ರಾಸಾಯನಿಕ ಸಂಯೋಗ ಎಂದರೇನು? ರಾಸಾಯನಿಕ ಕ್ರಿಯೆ ನಡೆದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ತಯಾರಾದಾಗ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ರಾಸಾಯನಿಕ ವಿಭಜನೆ ಎಂದರೇನು? ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಪ್ರತಿವರ್ತಕವು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳ ಕ್ರಿಯೆಯನ್ನು ವಿಭಜನ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುವು? ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳು. ನೆಕ್ಸ್ಟ್ ಕ್ವೆಶನ್, ಕಲ್ಲಿದ್ದಲಿನ ದಹನವು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ರಾಸಾಯನಿಕ ಸಂಯೋಗ. ಸೊ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣ ಕಳೆದುಕೊಳ್ಳುತ್ತದೆ. ಏಕೆ? ಸೊ ಉಷ್ಣ ವಿಭಜನೆಗೆ ಒಳಪಟ್ಟಾಗ ಅದು ನೀರನ್ನು ಕಳೆದುಕೊಳ್ಳೋದ್ರಿಂದ ಫೆರಸ್ ಸಲ್ಫೇಟ್ ಕಾಯಿಸಿದಾಗ ಹಸಿರು ಬಣ್ಣ ಕಳೆದುಕೊಳ್ಳುತ್ತದೆ. ಉಷ್ಣ ವಿಭಜನೆ ಕ್ರಿಯೆ ಎಂದರೇನು? ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಕಾಸುವುದರ ಮೂಲಕ ನಡೆಸುವ ಕ್ರಿಯೆಯನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಏಕೆ? ಸೊ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನ ವಿಭಜನೆ ಹೊಂದಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗುತ್ತದೆ. ಅಂತರುಷ್ಣಕ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಅಥವಾ ಶಕ್ತಿ ಹೀರಿಕೆ ಆಗುವ ಕ್ರಿಯೆಗೆ ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಮ್ಲಜನಕ ಪಡೆದುಕೊಳ್ಳುವ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅಪಕರ್ಷಣ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಮ್ಲಜನಕವನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುವ ಉದ್ದೇಶವೇನು? ಚಿಪ್ಸ್ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗುತ್ತದೆ. ತಾಮ್ರವು ಸಂಸ್ಕರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನು? ತಾಮ್ರದ ಮೇಲೆ ಹಸಿರು ಬಣ್ಣದ ಲೇಪನ ಕಂಡುಬರುತ್ತದೆ. ಬೆಳ್ಳಿಯು ಸಂಸ್ಕರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನು? ಬೆಳ್ಳಿಯ ಮೇಲೆ ಕಪ್ಪು ಬಣ್ಣದ ಲೇಪನ ಕಂಡುಬರುತ್ತದೆ. ಕಬ್ಬಿಣವು ಸಂಸ್ಕರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನು? ಕಬ್ಬಿಣವು ತುಕ್ಕು ಹಿಡಿಯುತ್ತದೆ. ತುಕ್ಕು ಎಂದರೇನು? ಕಬ್ಬಿಣದ ಜಲೀಯ ಆಕ್ಸೈಡನ್ನು ತುಕ್ಕು ಎಂದು ಕರೀತಾರೆ. ಇನ್ನು ಪ್ರಕ್ಷೇಪಣ ಎಂದರೇನು? ವೆರಿ ಇಂಪಾರ್ಟೆಂಟ್ ಆಗಿರತಕ್ಕ ಕ್ವಶನ್ ಇದು.
ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪತ್ತಿಯಾಗತಕ್ಕಂತಹ ಜಲವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವೆಶನು 2 ಅಂಕದ ಪ್ರಶ್ನೆಗಳು. ರಾಸಾಯನಿಕ ಸಂಯೋಗ ಮತ್ತು ವಿಭಜನೆ ಇವುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿದರೆ ಅದಕ್ಕೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ವಿಭಜನೆ ಅಂತಂದ್ರೆ ಒಂದೇ ಪ್ರತಿವರ್ತಕ ವಿಭಜನೆಯಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗುವಂತಹ ಕ್ರಿಯೆ. ರಾಸಾಯನಿಕ ಸಂಯೋಗ ಒಂದೇ ಉತ್ಪನ್ನ ಉಂಟಾಗುತ್ತದೆ. ರಾಸಾಯನಿಕ ವಿಭಜನೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುತ್ತವೆ. ಸೊ ಸಮೀಕರಣವನ್ನು ತಾವು ನೋಡ್ತಾ ಇದ್ದೀರಿ. ಸಂಯೋಗ ಕ್ರಿಯೆ H2 + O2 gives H2O. ವಿಭಜನೆ ಕ್ರಿಯೆಗೆ ಉದಾಹರಣೆ FeSO4 gives Fe2O3 + SO2 + SO3. ಇನ್ನು ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಆಮ್ಲಜನಕ ಪಡೆದುಕೊಳ್ಳುವ ಕ್ರಿಯೆಗೆ ಉತ್ಕರ್ಷಣೆ ಅಂತ ಕರಿತೀವಿ. ಆಮ್ಲಜನಕ ಕಳೆದುಕೊಳ್ಳುವ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣೆ ಇಲೆಕ್ಟ್ರಾನ್ ಪಡೆದುಕೊಳ್ಳುವ ಕ್ರಿಯೆ, ಅಪಕರ್ಷಣೆ ಇಲೆಕ್ಟ್ರಾನ್ ಕಳೆದುಕೊಳ್ಳುವ ಕ್ರಿಯೆ. ಉತ್ಕರ್ಷಣೆ ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆ, ಅಪಕರ್ಷಣೆ ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆ. ಉತ್ಕರ್ಷಣೆ ಇದಕ್ಕೆ ಉದಾಹರಣೆ C+O2 CO2. ಅಪಕರ್ಷಣೆಗೆ ಉದಾಹರಣೆ CuO + H2 gives Cu + H2O. ಸೊ ನೆಕ್ಸ್ಟ್ ಕ್ವೆಶನ್, ರೆಡಾಕ್ಸ್ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. CuO + H2 gives Cu + H2O ಅಥವಾ ZnO + C gives Zn + CO. ಸಂಸ್ಕರಣ ಮತ್ತು ಕಮಟುವಿಕೆ ಎಂದರೇನು? ಲೋಹಗಳು ತಮ್ಮ ಸುತ್ತಮುತ್ತಲಿನ ತೇವಾಂಶ ಆಮ್ಲಗಳಂತಹ ವಸ್ತುಗಳಿಂದ ಆಕ್ರಮಿಸಲ್ಪಡುವ ಕ್ರಿಯೆಗೆ ಸಂಸ್ಕರಣ ಅಂತ ಹೇಳಿ ಕರಿತೀವಿ. ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣಗೊಳ್ಳುವ ಕ್ರಿಯೆಗೆ ಕಮಟುವಿಕೆ ಎನ್ನುವರು. ರಾಸಾಯನಿಕ ಸ್ಥಾನಪಲ್ಲಟ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದೊಂದು ಸಮೀಕರಣ ಬರೆಯಿರಿ. ಸ್ಥಾನಪಲ್ಲಟ Fe + CuSO gives FeSO4 + Cu. ದ್ವಿಸ್ಥಾನಪಲ್ಲಟಕ್ಕೆ ಉದಾಹರಣೆ Na2SO4 + BaCl2 gives BaSO4 + 2NaCl. ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಅಂತರುಷ್ಣಕ ಕ್ರಿಯೆ ಉಷ್ಣ ಹೀರಿಕೆಯಾಗುತ್ತದೆ. ಬಹಿರುಷ್ಣಕ ಕ್ರಿಯೆ ಉಷ್ಣ ಕಳೆದುಕೊಳ್ಳಲಾಗುತ್ತದೆ. ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ AgCl when in the presence of sunlight, Ag + Cl2. ಬಹಿರುಷ್ಣಕ ಕ್ರಿಯೆ CH4 + 2O2 gives CO2 + 2H2. ಸೊ 3 ಅಂಕದ ಅಥವಾ 4 ಅಂಕದ ಪ್ರಶ್ನೆಗಳು. ನೀರಿನ ವಿದ್ಯುತ್ ವಿಭಜನೆಯ ಹಂತವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವೆಶನ್ ಇದು. ಸೊ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ಪಾಠ ನೋಡೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಬಹು ಆಯ್ಕೆಯ ಪ್ರಶ್ನೆಗಳು. ಆಮ್ಲದ pH ಮೌಲ್ಯದ ವ್ಯಾಪ್ತಿ. ಸೊ ಸರಿಯಾದ ಆಯ್ಕೆ 0 ಇಂದ 7. ಇದು ಆಮ್ಲದ pHನ ವ್ಯಾಪ್ತಿ. ನೆಕ್ಸ್ಟು, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಸೊ ಆಮ್ಲೀಯತೆ ಹೆಚ್ಚಾಗುತ್ತದೆ. ಸರಿಯಾದ ಆಯ್ಕೆ. ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ. ಸೊ ಸರಿಯಾದ ಉತ್ತರ ಹೈಡ್ರೋಜನ್. ಸೊ ಮುಂದಿನ ಪ್ರಶ್ನೆ, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಲವಣ ಮತ್ತು ಹೈಡ್ರೋಜನ್ ಅನಿಲ. ಸರಿಯಾದ ಆಯ್ಕೆ ಲವಣ ಮತ್ತು ಹೈಡ್ರೋಜನ್ ಅನಿಲ. ಸೊ ನೆಕ್ಸ್ಟ್ ಕ್ವೆಶನ್, ಸೋಡಿಯಂ ಜಿಂಕೇಟ್ನ ಅಣುಸೂತ್ರ NaZnO2. ನೆಕ್ಸ್ಟ್ ಕ್ವೆಶನ್, ಸುಣ್ಣದ ತಿಳಿ ನೀರಿನ ಅಣುಸೂತ್ರ. ಸೊ ಉತ್ತರ CaOH ಟ್ವೈಸ್. ನೆಕ್ಸ್ಟ್ ಕ್ವೆಶನ್, ತಟಸ್ಥೀಕರಣವನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. HCl + NaOH gives NaCl + H2O. ಇದು ತಟಸ್ಥೀಕರಣ ಕ್ರಿಯೆಯ ಸಮೀಕರಣ. ಸೊ ಮುಂದಿನ ಪ್ರಶ್ನೆ, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹೆಸರು ಆಗಲು ಕಾರಣ. ಸೊ ಉತ್ತರ ತಾಮ್ರದ ಕ್ಲೋರೈಡ್ ಆಗುವುದು. ಸೋಡಿಯಂ ಹೈಡ್ರಾಕ್ಸೈಡನ್ನು ನೀರಿಗೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಸೋಡಿಯಂ ಮತ್ತು ಹೈಡ್ರಾಕ್ಸೈಡ್. ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅದು ಬಹಿರುಷ್ಣಕ ಕ್ರಿಯೆ ಮತ್ತು ಸ್ಫೋಟಗೊಳ್ಳುವ ಸಂಭವವಿರುತ್ತದೆ. ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಜಠರದ ಅಧಿಕ ಆಮ್ಲೀಯತೆ ಶಮನಗೊಳಿಸಲು ಆಮ್ಲಶಾಮಕವಾಗಿ ಬಳಸುವ ಸೌಮ್ಯ ಪ್ರತ್ಯಾಮ್ಲ. ಸರಿಯಾದ ಆಯ್ಕೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ತುರಿಕೆ ಗಿಡದಲ್ಲಿ ಕಂಡುಬರುವಂತಹ ಆಮ್ಲ ಮಿಥೆನೋಯಿಕ್ ಆಮ್ಲ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ ಇದು. ಸೊ ನೆಕ್ಸ್ಟ್ ಕ್ವೆಶನ್, ಹಲ್ಲುಜ್ಜಲು ಟೂತ್ಪೇಸ್ಟ್ ಬಳಸಲು ಕಾರಣ. ಸೊ ಅದೊಂದು ಪ್ರತ್ಯಾಮ್ಲವಾಗಿದ್ದು ಆಮ್ಲದ ಕ್ರಿಯೆಯನ್ನು ತಟಸ್ಥಗೊಳಿಸ್ತದೆ. ಆದ್ದರಿಂದ ಪ್ರತ್ಯಾಮ್ಲೀಯ ಪೇಸ್ಟನ್ನು ಬಳಸ್ತೀವಿ. ಬ್ರೈನ್ ದ್ರಾವಣ ಎಂದರೇನು? ಸೋಡಿಯಂ ಕ್ಲೋರೈಡ್ನ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತ ಹೇಳಿ ಕರಿತೀವಿ. ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಬಳಸಲಾಗುವಂತಹ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನ. ಸೊ ಸರಿಯಾದ ಉತ್ತರ ಹೈಡ್ರೋಜನ್ ಅನಿಲ. ಮುಂದಿನ ಪ್ರಶ್ನೆ, ಗಾಜಿನ ತಯಾರಿಕೆಯಲ್ಲಿ ಕಚ್ಚಾ ಪದಾರ್ಥವಾಗಿ ಬಳಸಲ್ಪಡತಕ್ಕಂತಹ ಲವಣ ವಾಷಿಂಗ್ ಸೋಡಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್.
ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೈಟ್. ನೀಲಿ ಬಣ್ಣದ ತಾಮ್ರ ಸಲ್ಫೇಟನ್ನು ಕಾಯಿಸಿದಾಗ ಬಿಳಿ ಬಣ್ಣಕ್ಕೆ ಬದಲಾಗಲು ಕಾರಣ? ಸೊ ಉತ್ತರ ನೀರನ್ನು ಕಳೆದುಕೊಳ್ಳುವುದರಿಂದ. ಹಾಲಿನ ಸವೆತಕ್ಕೆ ಕಾರಣ ಬಾಯಿಯಲ್ಲಿ ಉತ್ಪತ್ತಿಯಾಗತಕ್ಕಂತಹ ಆಮ್ಲ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಲಿಟ್ಮಸ್ ಕಾಗದದಿಂದ ಆಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಆಮ್ಲದಲ್ಲಿ ಅದ್ದಿದ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ, ಅಥವಾ ಆಮ್ಲದಲ್ಲಿ ಅದ್ದಿದ ಕೆಂಪು ಲಿಟ್ಮಸ್ ಬಣ್ಣ ಬದಲಾಗುವುದಿಲ್ಲ. ಆಮ್ಲ ಎಂದರೇನು? 0ರಿಂದ 7ರ pH ವ್ಯಾಲ್ಯೂವನ್ನು ಅಥವಾ pH ಮೌಲ್ಯವನ್ನು ಹೊಂದಿರತಕ್ಕಂಥ ದ್ರಾವಣಕ್ಕೆ ಆಮ್ಲ ಎನ್ನುವರು. ಪ್ರತ್ಯಾಮ್ಲದೊಂದಿಗೆ ಲೋಹದ ವರ್ತನೆಯ ಒಂದು ಸಮೀಕರಣ, ರಾಸಾಯನಿಕ ಸಮೀಕರಣ ಬರೆಯಿರಿ. 2NaH + Zn gives Na2ZnO2 + H2. ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಸೊ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಆಮ್ಲದೊಂದಿಗೆ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ವರ್ತಿಸಿದಾಗ ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು ಯಾವುವು? ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಲೋಹದ ಆಕ್ಸೈಡನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎನ್ನುವರು ಏಕೆ? ಲೋಹದ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ಆಮ್ಲದೊಂದಿಗೆ ಬೆರೆತು ಲವಣ ಮತ್ತು ನೀರು ಉಂಟು ಮಾಡೋದ್ರಿಂದ ಅದನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎಂದು ಕರೆಯುತ್ತೇವೆ. ಅಲೋಹೀಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ ಎಂದು ಏಕೆ ಕರೆಯುತ್ತಾರೆ? ಅಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ನೆಕ್ಸ್ಟ್ ಕ್ವೆಶನ್, ಕ್ಷಾರಗಳು ಎಂದರೇನು? ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು. ಸೊ ನೆಕ್ಸ್ಟ್ ಕ್ವೆಶನ್, ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನ್ ಯಾವುದು? H3O+ ಅಯಾನ್. ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗುತ್ತದೆ? ಆ ದ್ರಾವಣದ ಪ್ರತ್ಯಾಮ್ಲತೆ ಹೆಚ್ಚಾಗುತ್ತದೆ ಅಥವಾ pH ಮೌಲ್ಯ ಹೆಚ್ಚಾಗುತ್ತದೆ. ಆಮ್ಲಮಳೆಯ pH ಮೌಲ್ಯ ಎಷ್ಟು? 5.6ಕ್ಕಿಂತ ಕಡಿಮೆ. ಚಲವೆ ಪುಡಿಯ ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸೊ ನೆಕ್ಸ್ಟ್ ಕ್ವೆಶನ್, ಚಲವೆ ಪುಡಿ ತಯಾರಿಕೆಯ ರಾಸಾಯನಿಕ ಸಮೀಕರಣ ಬರೆಯಿರಿ. CaOH2 + Cl2 gives CaOCl2 + H2O. ಬೇಕಿಂಗ್ ಪುಡಿ ಎಂದರೇನು? ಅಡುಗೆ ಸೋಡಾ ಮತ್ತು ಟಾರ್ಟಾರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ಬೇಕಿಂಗ್ ಪುಡಿ ಎನ್ನುವರು. ವಾಷಿಂಗ್ ಸೋಡಾದ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು ತಿಳಿಸಿರಿ. NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಆಮ್ಲಶಾಮಕವಾಗಿ ಬಳಸಲಾಗುವ ಲವಣ ಯಾವುದು? NaHCO3 ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬ್ರೆಡ್ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಬುತ್ತದೆ, ಏಕೆಂದರೆ ನೀರಿನೊಂದಿಗೆ ಬೆರೆತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಸೊ 2 ಅಂಕಗಳ ಪ್ರಶ್ನೆಗಳು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಆಮ್ಲ ಒಳಿ ರುಚಿಯನ್ನು ಹೊಂದಿದೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ. ಇವುಗಳ pH ಮೌಲ್ಯ ಆಮ್ಲಗಳದ್ದು 0ರಿಂದ 7, ಪ್ರತ್ಯಾಮ್ಲಗಳ pH ಮೌಲ್ಯ 7ರಿಂದ 14. ಹೈಡ್ರೋಜನ್ ಅಯಾನ್ ಹೆಚ್ಚಿರುತ್ತದೆ ಆಮ್ಲಗಳಲ್ಲಿ, ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳ ಹೆಚ್ಚಿರುತ್ತವೆ. ಆಮ್ಲಗಳ ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತವೆ, ಇನ್ನು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿಯಾಗಿಸುತ್ತವೆ. ಸೊ ಆಮ್ಲ ಇದಕ್ಕೆ ಉದಾಹರಣೆ HCl, ಪ್ರತ್ಯಾಮ್ಲಕ್ಕೆ NaOH ಉದಾಹರಣೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಕ್ಲೋರಿನ್ ಅನಿಲದ ಉಪಯೋಗ ಬರೆಯಿರಿ. ನೀರಿನ ಶುದ್ಧೀಕರಣ, PVC ತಯಾರಿಕೆ, ಸೋಂಕುನಾಶಕ, CFC ತಯಾರಿಕೆ, ಕೀಟನಾಶಕ ತಯಾರಿಕೆ. ಸೋಡಿಯಂ ಹೈಡ್ರಾಕ್ಸೈಡ್ನ 2 ಉಪಯೋಗಗಳನ್ನು ಬರೆಯಿರಿ. ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆ. ಸೊ ಇನ್ನು 3 ಅಥವಾ 4 ಅಂಕಗಳ ಪ್ರಶ್ನೆಗಳು. ವಾಷಿಂಗ್ ಸೋಡಾದ 3 ಉಪಯೋಗಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಬಂದವು ಈಗ. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸುವರು. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳು ಉತ್ಪಾದನೆಯಲ್ಲಿ ಬಳಸುವರು. ಗೃಹ ಬಳಕೆಯ ಸ್ವಚ್ಛಕಾರಿಗೆ ಉಪಯೋಗಿಸುವರು. ನೀರಿನ ಶಾಶ್ವತ ಕಡಸದ ನಿವಾರಣೆಯಲ್ಲಿ ಬಳಸುವರು. ಇನ್ನು ಚಲವೆ ಪುಡಿಯ 3 ಉಪಯೋಗಗಳನ್ನು ಪಟ್ಟಿ ಮಾಡಿರಿ. ಬಟ್ಟೆ ಕಾರ್ಖಾನೆಯಲ್ಲಿ ನಾರನ್ನು ಚಲವೆ ಮಾಡಲು ಬಳಸುತ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲವೆ ಮಾಡಲು ಬಳಸುತ್ತಾರೆ. ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳನ್ನು ಚಲವೆ ಮಾಡಲು ಬಳಸುತ್ತಾರೆ. ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣೆ ಕಾರ್ಯಕ್ಕೆ ಬಳಸುತ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಜಿಪ್ಸಮ್ ತಯಾರಿಕೆಯ ರಾಸಾಯನಿಕ ಸಮೀಕರಣ ಬರೆದು 2 ಉಪಯೋಗಗಳನ್ನು ತಿಳಿಸಿರಿ. CaSO4 × 12H2O + 1.5H2O gives CaSO4 × 2H2O. ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತು ತಯಾರಿಕೆ, ನುಣುಪಾದ ಮೇಲ್ಮೈ ನಿರ್ಮಿಸಲು ಇದನ್ನು ಬಳಸುತ್ತಾರೆ. ಸೊ ಮುಂದಿನ ಪ್ರಶ್ನೆ 3 ಅಥವಾ 4 ಅಂಕಗಳ ಪ್ರಶ್ನೆಗಳು. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಚಿತ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಇದು 3 ಅಂಕಗಳಿಗೆ ಅಥವಾ 4 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಆಗಿದೆ. ಸೊ ಮುಂದಿನ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವೇಶಿಸುತ್ತಿರುವ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಈ ಪ್ರಶ್ನೆ ಈ ಸರಿ ಎಕ್ಸಾಮ್ನಲ್ಲಿ ಇಲ್ಲ. ಸೊ ಮುಂದಿನ ಪಾಠ ಲೋಹಗಳು ಮತ್ತು ಅಲೋಹಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಿಸಿರಿ.
ಅತಿ ಹೆಚ್ಚು ತನ್ಯಗುಣವನ್ನು ಹೊಂದಿರತಕ್ಕಂತಹ ಲೋಹ ಯಾವುದು ಅಂತಂದರೆ ಚಿನ್ನ. ಅತಿ ಹೆಚ್ಚು ಕುಟ್ಯ ಗುಣವನ್ನು ಹೊಂದಿರತಕ್ಕಂತಹ ಲೋಹಗಳು ಎ ಮತ್ತು ಸಿ ಅಂದರೆ ಚಿನ್ನ ಮತ್ತು ಬೆಳ್ಳಿ. ಮುಂದಿನ ಪ್ರಶ್ನೆ, ಉಷ್ಣದ ಅತ್ಯುತ್ತಮ ವಾಹಕ ಬಿ ಮತ್ತು ಸಿ ಯಾವಪ್ಪ ಅಂತಂದರೆ ತಾಮ್ರ ಮತ್ತು ಬೆಳ್ಳಿ. ಅದರಲ್ಲಿ ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಇರತಕ್ಕಂಥದ್ದು ಯಾವಪ್ಪ ಅಂದರೆ ಬೆಳ್ಳಿ. ಸೊ ಮುಂದಿನ ಪ್ರಶ್ನೆ, ಉಷ್ಣದ ದುರ್ಬಲ ವಾಹಕಗಳು ಯಾವುವು? ಎ ಮತ್ತು ಬಿ ಅಂದರೆ ಸೀಸ ಮತ್ತು ಪಾದರಸ. ಇವೆರಡು ದುರ್ಬಲ ವಾಹಕಗಳು, ಸೀಸ ಮತ್ತು ಪಾದರಸ. ಮುಂದಿನ ಪ್ರಶ್ನೆ, ವಿದ್ಯುತ್ ತಂತಿಯ ಮೇಲಿನ ಹೊದಿಕೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ನಿಂದ ಮಾಡಲ್ಪಟ್ಟಿರುತ್ತದೆ, ಏಕೆಂದರೆ ಅವು ಅವಾಹಕ ಗುಣ ಹೊಂದಿರುವುದರಿಂದ ಅದನ್ನು ಪ್ಲಾಸ್ಟಿಕ್ ಹೊದಿಕೆ ಅಥವಾ ರಬ್ಬರ್ ಹೊದಿಕೆಯಿಂದ ಮಾಡಲ್ಪಟ್ಟಿರುತ್ತದೆ. ಹೊಳೆಯುವ ಅಲೋಹ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಹೊಳೆಯುವಂತಹ ಅಲೋಹ ಯಾವುದಂದ್ರೆ ಅಯೋಡಿನ್. ಮುಂದಿನ ಪ್ರಶ್ನೆ, ಕ್ಷಾರೀಯ ಲೋಹಗಳ ಗುಂಪು ಸೋಡಿಯಂ, ಲಿಥಿಯಂ ಮತ್ತು ಪೊಟ್ಯಾಸಿಯಂ. ಇದೊಂದು ಇಂಗಾಲದ ಕಠಿಣ ಗುಣವುಳ್ಳ ಬಹುರೂಪ. ಉತ್ತರ ಯಾವುದು ಅಂತಂದ್ರೆ ವಜ್ರ. ಮುಂದಿನ ಪ್ರಶ್ನೆ, ಅತಿ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಗ್ಯಾಲಿಯಂ ಮತ್ತು ಸೀಸಿಯಂ. ಮುಂದಿನ ಪ್ರಶ್ನೆ, ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಉತ್ಪನ್ನಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಉತ್ಪನ್ನ ಆಮ್ಲೀಯ ಆಕ್ಸೈಡ್ಗಳು. ಇವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ಗಳು ಯಾವುವು ಅಂತ ಪ್ರಶ್ನೆ ಕೇಳಲಾಗಿದೆ. ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನೊಂದಿದೆ ಸತುವಿನ ಆಕ್ಸೈಡ್. ಲೋಹಗಳು ಆಮ್ಲಜನಕದೊಂದಿಗೆ ಬೆರೆತು ಉಂಟಾಗುವ ಉತ್ಪನ್ನ ಲೋಹೀಯ ಆಕ್ಸೈಡ್. ಹಬೆಯೊಂದಿಗೆ ವರ್ತಿಸುವ ಲೋಹಗಳು ಮೇಲಿನ 3 ಯಾವ್ಯಾವು ಅಂತಂದ್ರೆ ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಸತು. ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಕಾರಣ ಕ್ಯಾಲ್ಸಿಯಂ ನೀರಿನೊಂದಿಗೆ ಬೆರೆತು ಹೈಡ್ರೋಜನ್ ಉತ್ಪತ್ತಿ ಮಾಡುವುದರಿಂದ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಜನ್ ಕ್ಯಾಲ್ಸಿಯಮನ್ನು ತೆಗೆದುಕೊಂಡು ನೀರಿನ ಮೇಲೆ ತೇಲುತ್ತದೆ. ತಣ್ಣೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡ್ತಕ್ಕಂತಹ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ. ನೆಕ್ಸ್ಟ್ ಕ್ವೆಶನ್, ಬಿಸಿ ನೀರಿನೊಂದಿಗೆ ವರ್ತಿಸುವ ಲೋಹ ಮ್ಯಾಗ್ನೇಸಿಯಂ. ಅತ್ಯಂತ ಪ್ರಬಲ ಉತ್ಕರ್ಷಕ HNO3. ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು ಎ ಮತ್ತು ಸಿ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ. ರಾಸಾಯನಿಕವಾಗಿ ಅತಿ ಕಡಿಮೆ ಕ್ರಿಯಾಶೀಲ ಲೋಹಗಳು ಎ, ಬಿ ಮತ್ತು ಸಿ ಅಂದರೆ ಪಾದರಸ, ಚಿನ್ನ ಮತ್ತು ಬೆಳ್ಳಿ. ಮುಂದಿನ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ನಡುವಿನ ವರ್ತನೆ ಸೂಚಿಸುವಂತಹ ಸಮೀಕರಣಗಳು Na+Cl2 NaCl. ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ತಾಮ್ರ. ಪಾದರಸದ ಅದುರಿನ ಹೆಸರು ಮತ್ತು ಅಣುಸೂತ್ರ. ಪಾದರಸದ ಅದುರಿನ ಹೆಸರು ಸಿನ್ನಬಾರ್, ಅದರ ಅಣುಸೂತ್ರ HgS. ಮುಂದಿನ ಪ್ರಶ್ನೆ, ತಾಮ್ರದ ಶುದ್ಧೀಕರಣದಲ್ಲಿ ಬಳಸಲಾಗುವ ವಿದ್ಯುತ್ ವಿಭಾಜ್ಯ ದ್ರಾವಣ CuSO4. ಮುಂದಿನ ಪ್ರಶ್ನೆ, ರೈಲು ಹಳಿಗಳನ್ನು ಬೆಸೆಯಲು ಬಳಸುವ ರಾಸಾಯನಿಕ ಕ್ರಿಯೆ ಥರ್ಮೈಟ್ ಕ್ರಿಯೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್. ಇನ್ನು 1 ಅಂಕದ ಪ್ರಶ್ನೆಗಳು. ಕ್ಷಾರೀಯ ಲೋಹಗಳು ಎಂದರೇನು? ನೀರಿನೊಂದಿಗೆ ವರ್ತಿಸಿ ಕ್ಷಾರಗಳನ್ನು ಉತ್ಪತ್ತಿ ಮಾಡುವಂತಹ ಲೋಹಗಳಿಗೆ ಕ್ಷಾರೀಯ ಲೋಹಗಳು ಅಂತ ಹೇಳಿ ಕರಿತೀವಿ. ಬಹುರೂಪ ಎಂದರೇನು? ಧಾತು ಒಂದು ನಿಸರ್ಗದಲ್ಲಿ ಒಂದಕ್ಕಿಂತ ಹೆಚ್ಚು ರೂಪದಲ್ಲಿ ದೊರೆಯುವ ವಿದ್ಯಮಾನವನ್ನು ಬಹುರೂಪ ಅಂತ ಕರಿತೀವಿ. ವಿದ್ಯುತ್ ವಾಹಕ ಕಾರ್ಬನ್ನ ಬಹುರೂಪ ಅಥವಾ ಅಲೋಹ ಯಾವುದು? ಗ್ರಾಫೈಟ್. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರತಕ್ಕಂತಹ ಲೋಹ ಪಾದರಸ. ಶಾಬ್ದನ ಅಂತಂದರೆ ಏನು? ಒಂದು ಗಟ್ಟಿಯಾದ ಮೇಲ್ಮೆಗೆ ಬಡಿದಾಗ ಶಬ್ದ ಉಂಟಾಗ್ತಕ್ಕಂಥ ಲೋಹದ ಗುಣಕ್ಕೆ ಶಾಬ್ದನ ಅಂತ ಕರಿತೀವಿ. ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಲೋಹೀಯ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ ಮತ್ತು 1 ಮಾರ್ಕ್ಸಿಗೆ ಇದನ್ನು ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಕ್ಷಾರೀಯ ಲೋಹಗಳ ಒಂದು ಗುಣ ಬರೆಯಿರಿ. ಇದು ತುಂಬ ಮೃದುವಾಗಿದ್ದು ಚಾಕು ಅಥವಾ ಕತ್ತರಿಯಿಂದ ಕತ್ತರಿಸಬಹುದು. ಧನಾಗ್ರ ಮಡ್ಡಿ ಎಂದರೇನು? ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ವಿಲೀನವಾಗದೆ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುತ್ತೆ. ಇವುಗಳನ್ನು ಧನಾಗ್ರ ಮಡ್ಡಿ ಅಂತ ಕರಿತೀವಿ. ಗ್ಯಾಲ್ವನೀಕರಣ ಎಂದರೇನು? ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವ ವಿಧಾನಕ್ಕೆ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್. ಎಕ್ಸಾಮ್ನಲ್ಲಿ ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ನ ಉಂಟಾಗುವಿಕೆ ಚುಕ್ಕಿ ರಚನೆ ಬರೆಯಿರಿ. ಇದು 2 ಅಂಕಗಳಿಗೆ ಬರತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ನು. ಇದನ್ನು ಮಕ್ಕಳು ತಯಾರಿ ಮಾಡ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸ. ಇದು ಸಹ ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸದಷ್ಟೇ ಇಂಪಾರ್ಟೆಂಟ್. ಇದನ್ನು ಸಹ ಮಕ್ಕಳು ತಯಾರಿ ಮಾಡ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಮಿಶ್ರಲೋಹ ಎಂದರೇನು? ಒಂದು ಉದಾಹರಣೆ ಕೊಡಿ. 2ಕ್ಕಿಂತ ಹೆಚ್ಚು ಲೋಹಗಳ ಮತ್ತು ಅಲೋಹಗಳ ಸಮರೂಪದ ಮಿಶ್ರಣವನ್ನು ಮಿಶ್ರಲೋಹ ಅಂತ ಕರಿತೀವಿ. ಕಂಚು, ಬೆಸುಗೆ ಲೋಹ, ಕಲರಹಿತ ಉಕ್ಕು ಇವು ಉದಾಹರಣೆಗಳು. ವಿದ್ಯುತ್ ತಂತಿಗಳನ್ನು ಬೆಸೆಯುವ ಫ್ಯೂಸ್ಗಳಲ್ಲಿ ಬಳಸುವ ಬೆಸುಗೆ ಲೋಹದಲ್ಲಿ ಘಟಕ ಲೋಹಗಳು ಯಾವುವು? ಫ್ಯೂಸ್ಗಳಲ್ಲಿ ಬೆಸುಗೆ ಲೋಹ ಬಳಸುವರು ಏಕೆ? ಫ್ಯೂಸ್ನಲ್ಲಿನ ಘಟಕಗಳು ಸೀಸ ಮತ್ತು ತವರ. ಇದನ್ನು ಫ್ಯೂಸ್ನಲ್ಲಿ ಬಳಸುವರು ಏಕೆಂದರೆ ಕಡಿಮೆ ದ್ರವಣ ಬಿಂದು ಹೊಂದಿದೆ. ಸಿನ್ನಬಾರ್ನಿಂದ ತಾಮ್ರವನ್ನು ಪಡೆಯುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. 2Hgs + 3O2 gives HgO + SO2. HgO gives
HgO ಪ್ಲಸ್ ಸಿ ಗಿವ್ಸ್ 2Hg ಪ್ಲಸ್ O2. ತಾಮ್ರ ಸಲ್ಫೇಟ್ನಿಂದ ತಾಮ್ರವನ್ನು ಪ್ರತ್ಯೇಕಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. 2Cu2S ಪ್ಲಸ್ 3O2 ಗಿವ್ಸ್ 2CuO ಪ್ಲಸ್ 2SO2. 2CO2O ಪ್ಲಸ್ CO2S ಗಿವ್ಸ್ 6Cu ಪ್ಲಸ್ SO2. ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ 2 ಮಾರ್ಕ್ಸ್ಗೆ ಎಕ್ಸಾಮ್ನಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸ ಕೇಳ್ಬೋದು ಅಥವಾ ಅವುಗಳ ವ್ಯಾಖ್ಯೆಗಳನ್ನು ಕೇಳ್ಬೋದು. ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡುವಂಥ ಕ್ರಿಯೆಗೆ ಹುರಿಯುವಿಕೆ ಅಂತ ಕರೀತಾರೆ. ಕಾರ್ಬನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡುವಂಥ ಕ್ರಿಯೆಯನ್ನು ಕಾಸುವಿಕೆ ಅಂತ ಕರೀತಾರೆ. ಹುರಿಯುವಿಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ನಡೀತದೆ, ಕಾಸುವಿಕೆ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ನಡೀತದೆ. ಹುರಿಯುವಿಕೆ ಇದಕ್ಕೆ ಉದಾಹರಣೆ ZnS ಪ್ಲಸ್ 3O2 ಗಿವ್ಸ್ 2ZnO ಪ್ಲಸ್ 2SO2. ಕಾಸುವಿಕೆಗೆ ಉದಾಹರಣೆ ZnCO3 ಗಿವ್ಸ್ ZnO ಪ್ಲಸ್ CO2. ಮುಂದಿನ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ನಡುವಿನ ಎರಡಾದ ಭೌತ ವ್ಯತ್ಯಾಸ ಬರೆಯಿರಿ. ಥರ್ಮೈಟ್ ಕ್ರಿಯೆ ಎಂದರೇನು? ಇದರ ಸಮೀಕರಣ ಬರೆಯಿರಿ. ಸೊ ಲೋಹ ಅಲೋಹಗಳ ಭೌತ ವ್ಯತ್ಯಾಸಗಳನ್ನು ತಾವು ನೋಡ್ತಾ ಇದ್ದೀರಿ. ಹೊಳೆಯುವಿಕೆಗಾಗಲಿ, ಘನಸ್ಥಿತಿ ಅಥವಾ ಸ್ಥಿತಿಗೆ ಸಂಬಂಧಪಟ್ಟದ್ದೇ ಆಗಲಿ, ವಿದ್ಯುತ್ನ ವಾಹಕತೆಗೆ ಸಂಬಂಧಪಟ್ಟದ್ದೇ ಆಗಲಿ, ಉಷ್ಣದ ವಾಹಕತೆಗೆ ಸಂಬಂಧಪಟ್ಟದ್ದೇ ಆಗಲಿ, ತನ್ಯ ಮತ್ತು ಕುಟ್ಟ ಗುಣಗಳನ್ನು ಹೊಂದಿರತಕ್ಕಂಥವುಗಳಾಗಿ ಇವುಗಳು ವ್ಯತ್ಯಾಸಗಳು. ಇನ್ನು ಲೋಹೀಯ ಆಕ್ಸೈಡ್ಗಳಿಗೆ ಹೆಚ್ಚು ಕ್ರಿಯಾಪಟ್ಟು ಹೊಂದಿರುವ ಲೋಹಗಳನ್ನು ಬೆಳೆಸುವುದರ ಮೂಲಕ ಆಯಾ ಸಂಯುಕ್ತಗಳಲ್ಲಿನ ಲೋಹವನ್ನು ಬೇರ್ಪಡಿಸುವುದರೊಂದಿಗೆ ಹೆಚ್ಚು ಉಷ್ಣತೆಯನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ. Fe2O3 ಪ್ಲಸ್ 2Al ಗಿವ್ಸ್ 2Fe ಪ್ಲಸ್ Al2O3 ಪ್ಲಸ್ ಉಷ್ಣ. 3MnO2 ಪ್ಲಸ್ 4Al ಗಿವ್ಸ್ 3Mn ಪ್ಲಸ್ 2Al2O3. ಸೊ ಇನ್ನು 3 ಅಥವಾ 4 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರ್ತಂಥ ಕ್ವಶನ್ಸು ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸಿಗೆ ಬರ್ತಕ್ಕಂಥ 100% ಗ್ಯಾರಂಟಿ ಕ್ವಶನ್ ಇದು. ಇದನ್ನು ಮಕ್ಕಳು ತುಂಬ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಘನಸ್ಥಿತಿಯಲ್ಲಿರುತ್ತವೆ, ಕಠಿಣವಾಗಿರುತ್ತವೆ, ಕರಗುವ ಮತ್ತು ಕುದಿಬಿಂದುಗಳು ಹೆಚ್ಚು, ನೀರಿನಲ್ಲಿ ವಿಲೀನವಾಗುತ್ತವೆ, ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲ, ಇವುಗಳ ಜಲೀಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಸಲು ಬಿಡುತ್ತವೆ. ಮುಂದಿನ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. 3 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟು ಲವಣದ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸಿದ ಅಂತ್ಯವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. 3 ಅಂಕಗಳಿಗೆ ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂತಂದರೆ, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 3 ಮಾರ್ಕ್ಸಿಗೆ ಬರ್ತಕ್ಕಂಥ ಗ್ಯಾರಂಟಿ ಕ್ವಶನ್ ಇದಾಗಿದೆ. ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಸೊ ಮುಂದಿನ ಪಾಠ ಮತ್ತು ಕೊನೆಯ ಪಾಠ ರಾಸಾಯನಶಾಸ್ತ್ರದಲ್ಲಿ. ಸೊ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಕಾರ್ಬನ್ನ ವೇಲೆನ್ಸಿ ಎಷ್ಟು ಅಂತಂದರೆ 4. ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಎಂದರೇನು? ಕಾರ್ಬನ್ ಮಧ್ಯೆ ಏಕಬಂಧನ ಹೊಂದಿರತಕ್ಕಂತಹ ಸಂಯುಕ್ತಗಳೇನಿದಾವೆ ಇವುಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಒಂದು ಕಾರ್ಬನ್ ಹೈಡ್ರೋಜನ್ ಪರಮಾಣು ಒಂದೇ ಬಂಧವನ್ನು ಏರ್ಪಡಿಸುವ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ಸರಿಯಾದ ಉತ್ತರ ಅಂತಂದರೆ 4. ಈಥಿನ್ನಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆ 2. ಕನಿಷ್ಠ ಕಾರ್ಬನ್ ಪರಮಾಣುಗಳ ಸಂಖ್ಯೆ 2. ಅಲ್ಕೇನ್ಗಳ ಮೊದಲ ಸದಸ್ಯ ಮಿಥೇನ್. ಅಲ್ಕೀನ್ಗಳ ಮೊದಲ ಸದಸ್ಯ ಈಥೀನ್. ಅಲ್ಕೈನ್ಗಳ ಮೊದಲ ಸದಸ್ಯ ಈಥೈನ್. ನೆಕ್ಸ್ಟ್ ಕ್ವಶನ್, ಯಾವುದೇ 2 ಕ್ರಮಾನುಗತ ಅಲ್ಕೀನ್ ಮತ್ತು ಅಲ್ಕೈನ್ಗಳ ನಡುವಿನ ವ್ಯತ್ಯಾಸ CH2. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಅಂತ್ಯಪ್ರಾಸ ಏನ್. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಅಂತ್ಯಪ್ರಾಸ A ಮತ್ತು B ಎರಡೂ ಆಗಿರಬಹುದು. ಅದ ಯಾವುದಂತಂದ್ರೆ ಈನ್ ಮತ್ತು ಐನ್. ನೆಕ್ಸ್ಟು, ಆಲ್ಡಿಹೈಡ್ ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳ ಅಂತ್ಯಪ್ರತ್ಯಯ ಆಲ್ ಅಂತಕ್ಕಂಥದ್ದು ಆಲ್ಡಿಹೈಡ್ನ ಅಂತ್ಯಪ್ರತ್ಯಯ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸಲಾಗುವ ಕ್ರಿಯಾವರ್ಧಕ ಯಾವುದು ಅಂಥೇಳಿ. ಸೊ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನಿಕ್ಕಲ್. ಎಥೆನಾಲನ್ನು ಎಥೆನೋಯಿಕ್ ಆಮ್ಲವನ್ನಾಗಿಸುವ ಬಳಸುವ ಉತ್ಕರ್ಷಣಕಾರಿಗಳು ಎ ಅಥವಾ ಸಿ ಯಾವುದಾದರೂ ಒಂದನ್ನು ಬಳಸಬಹುದು. ನೆಕ್ಸ್ಟ್ ಕ್ವಶನ್, 1 ಅಂಕದ ಪ್ರಶ್ನೆಗಳು. ಅತ್ಯಂತ ಸರಳ ಕಾರ್ಬನ್ ಸಂಯುಕ್ತ ಯಾವುದು ಅಂತಂದ್ರೆ ಮೀಥೇನ್. ಅಸಿಟಿಕ್ ಆಮ್ಲದಲ್ಲಿ ಕಂಡುಬರ್ತಕ್ಕಂತಹ ಕ್ರಿಯಾ ಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪು. ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದರೇನು? ಅಸಿಟಿಕ್ ಆಮ್ಲವು ಚಳಿಗಾಲದಲ್ಲಿ ಹೆಪ್ಪುಗಟ್ಟೋದ್ರಿಂದ ಅದನ್ನು ಗ್ಲೇಷಿಕಲ್ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೀವಿ. ಮೀಥೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಎಕ್ಸಾಮ್ನಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಅಲ್ಕೈನ್ ಮತ್ತು ಕ್ರಿಯಾ ಗುಂಪುಗಳಲ್ಲಿ ಬರ್ತಕ್ಕಂತಹ ಆಲ್ಡಿಹೈಡ್, ಕೀಟೋನ್, ಆಮೇಲೆ ಆಲ್ಕೋಹಾಲ್ ಗುಂಪು, ಆಲ್ಡಿಹೈಡ್ ಗುಂಪು, ಕಾರ್ಬಾಕ್ಸಿಲಿಕ್ ಆಸಿಡ್ ಗುಂಪು, ಕ್ಲೋರಿನ್ ಗುಂಪು, ಆಮೇಲೆ ಬ್ರೋಮಿನ್ ಗುಂಪು ಇವೇನಿವೆ. ಸೊ ಎಲ್ಲವುಗಳ ಅಣುಸೂತ್ರ ರಚನಾ ಸೂತ್ರಗಳನ್ನು ತಯಾರು ಮಾಡ್ಕೊಳ್ಬೇಕು. ಮತ್ತು ಸೈಕ್ಲೋ ಅಲ್ಕೇನ್ಸ್ ಏನಿವೆ ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ತಯಾರು ಮಾಡ್ಕೋಬೇಕು. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ತಯಾರು ಮಾಡ್ಕೋಬೇಕು ಅಂತ ಹೇಳ್ತಾ ಮುಂದೆ ವರ್ಸೋಣ. ಹಾಗೆ
ಇಥೇನ್ನಲ್ಲಿರುವ ಸಹವೇಲೆನ್ಸಿಯ ಬಂಧಗಳ ಸಂಖ್ಯೆ 7. ಅಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ CN:2n+2. ಅಲ್ಕೀನ್ ಮತ್ತು ಅಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ CN:2n ಮತ್ತು CN:2n-2 ರೆಸ್ಪೆಕ್ಟಿವ್ಲಿ. ಸೊ ಸಾಬನೀಕರಣ ಎಂದರೇನು? ಕೊಬ್ಬಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಂದ ಸಾವಯವ ಲವಣವನ್ನು ಉತ್ಪಾದಿಸುವಂಥ ಕ್ರಿಯೆಗೆ ಸಾಬನೀಕರಣ ಅಂತ ಹೇಳಿ ಕರಿತೀವಿ. ಮಿಸೆಲ್ ಎಂದರೇನು? ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುವುದರ ಮೂಲಕ ಉಂಟಾಗುವ ರಚನೆಗೆ ಮಿಸೆಲ್ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಎಸ್ಟರೀಕರಣ ಎಂದರೇನು? ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಅಂತ ಹೇಳಿ ಕರಿತೀವಿ. ಆದೇಶನ ಕ್ರಿಯೆ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಕರಿತೀವಿ. ಕಾರ್ಬನ್ ಸಂಯುಕ್ತಗಳನ್ನು ದಹಿಸಿದಾಗ ಬಿಡುಗಡೆಯಾಗಬಹುದಾದ ಉತ್ಪನ್ನಗಳು ಯಾವುವು? ಕಾರ್ಬನ್ ಡೈಆಕ್ಸೈಡ್, ನೀರು, ಶಾಖ ಮತ್ತು ಬೆಳಕು. ಕ್ರಿಯಾ ಗುಂಪುಗಳು ಎಂದರೇನು? ಕಾರ್ಬನ್ ಸಂಯುಕ್ತಗಳಲ್ಲಿ ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸುವ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣುಗಳು ಗುಂಪುಗಳಿಗೆ ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ. ಕಾರ್ಬನ್ಗಳು ಎಂದರೇನು? ವಿಧಗಳು ಎಷ್ಟು? ಹೆಸರಿಸಿ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳಿಂದಾದ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಅಲ್ಕೇನ್, ಅಲ್ಕೈನ್ ಇದರ ವಿಧಗಳು. ಇನ್ನು 2 ಅಂಕದ ಪ್ರಶ್ನೆಗಳು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಸೊ 2 ಅಥವಾ 3 ಅಂಕಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಇದು. ಸೊ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬರ್ತಾ, ಸಮಂಗಿಗಳು ಎಂದರೇನು? ಸಮಂಗಿಗಳ ಮೊದಲ ಸದಸ್ಯ ಯಾರು? ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಭಿನ್ನ ಆಗಿರ್ತಕ್ಕಂಥ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಂಗಿಗಳು ಅಂತ ಕರಿತೀವಿ. ಸೊ ಮೊದಲ ಸದಸ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ ಇದು. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ ಎಕ್ಸಾಮ್ನಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆ, ಹ್ಯಾಲೋ ಅಲ್ಕೇನ್ಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ಹ್ಯಾಲೋಜನ್ ಗುಂಪುಗಳೊಂದಿಗೆ ಕಂಡುಬರುವಂತಹ ಕಾರ್ಬನ್ ಸಂಯುಕ್ತಗಳನ್ನು ಹ್ಯಾಲೋ ಅಲ್ಕೇನ್ಗಳು ಎನ್ನುವರು. ಉದಾಹರಣೆ ಕ್ಲೋರೋಮಿಥೇನ್. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ರಸಾಯನಶಾಸ್ತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ನಾಳೆ ನಡೀತಕ್ಕಂತಹ 2/4/2025 ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ತುಂಬ ಸಹಾಯಕಾರಿ ಆಗ್ತಕ್ಕಂತಹ ರಸಾಯನ ವಿಜ್ಞಾನ ವಿಭಾಗದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸು ಮತ್ತು ಅವುಗಳಿಗೆ ಆನ್ಸರ್ಸ್ಗಳನ್ನು ನೋಡಿದ್ವಿ. ಸೊ ಇವುಗಳನ್ನು ಸಹ ತಾವು ಆಯ್ಕೆಗಳಾಗಿ ಅಭ್ಯಾಸ ಮಾಡಿ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಆಲ್ ದ ಬೆಸ್ಟ್.